ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಭಾರತ್ ಟ್ಯಾಕ್ಸಿ ಎಂಬ ವಿನೂತನ ಸೇವೆಯನ್ನು ಗ್ರಾಹಕರಿಗಾಗಿ ಮುಕ್ತಗೊಳಿಸಿದೆ. ಇದು ಸಹಕಾರ ಸಂಘಗಳ ಆಧಾರಿತ ಸಾರಿಗೆ ಉಪಕ್ರಮವಾಗಿದ್ದು, ಖಾಸಗಿ ಕಂಪನಿಗಳ ಪ್ರಾಬಲ್ಯವಿರುವ ಈ ವಲಯದಲ್ಲಿ ಪಾರದರ್ಶಕತೆ ಮತ್ತು ಸಮಾನತೆಯನ್ನು ತರುವ ಉದ್ದೇಶ ಹೊಂದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ದೂರದೃಷ್ಟಿಯ ಫಲವಾಗಿ ಮೂಡಿಬಂದಿರುವ ಈ ಯೋಜನೆ ಚಾಲಕರನ್ನು ಕೇವಲ ಕೆಲಸಗಾರರನ್ನಾಗಿ ಕಾಣದೆ ಅವರನ್ನು ಮಾಲೀಕತ್ವ ಮತ್ತು ಆಡಳಿತದ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಊಬರ್ ಅಥವಾ ಓಲಾದಂತಹ ಆಪ್ ಆಧಾರಿತ ಸೇವೆಗಳಲ್ಲಿ ಕಂಪನಿಗಳು ಹೆಚ್ಚಿನ ಲಾಭ ಪಡೆಯುತ್ತವೆ. ಆದರೆ ಭಾರತ್ ಟ್ಯಾಕ್ಸಿ ಮಾದರಿಯಲ್ಲಿ ಚಾಲಕರೇ ಮಾಲೀಕತ್ವ, ಆಡಳಿತ ಮತ್ತು ಲಾಭ ಹಂಚಿಕೆಯಲ್ಲಿ ಸಮಾನ ಪಾಲುದಾರರಾಗಿರುತ್ತಾರೆ. ಗ್ರಾಹಕರಿಂದ ಮತ್ತು ಚಾಲಕರಿಗೆ ಸಿಗುವ ಆದಾಯದಲ್ಲಿ ಯಾವುದೇ ಕಡಿತಗಳಿರುವುದಿಲ್ಲ. ಖಾಸಗಿ ಆಪ್ಗಳಲ್ಲಿ ಕಂಡುಬರುವ ಹೆಚ್ಚುವರಿ ಬೇಡಿಕೆಯ ದರದ ಕಿರಿಕಿರಿ ಗ್ರಾಹಕರಿಗೆ ಇರುವುದಿಲ್ಲ. ಲಾಭದ ಬಹುಪಾಲು ಚಾಲಕರಿಗೆ ಮತ್ತು ಅವರ ಕುಟುಂಬಗಳ ಕಲ್ಯಾಣಕ್ಕಾಗಿ ಬಳಕೆಯಾಗುತ್ತದೆ.